ನಮಸ್ಕಾರ ವೀಕ್ಷಕ ಬಾಂಧುಗಳೇ, ಅದರಿಂದನೇ ಮೊದಲ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವೀಗ ಓಂಕಾರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಂಚಾಳ ಗೇಟ್ನಲ್ಲಿ ಇದೆ. ಇದು ನಂಜುಂಡೇಶ್ವರ ಸಮೇತ ನವಗ್ರಹ ದೇವಸ್ಥಾನ ಅಥವಾ ಓಂಕಾರ ಕ್ಷೇತ್ರ ಅಂತಲೇ ಪ್ರಸಿದ್ಧಿ. ಇಲ್ಲಿ ಕಾಣಿಸ್ತಿರೋಂಥ ಈ ಚಿಕ್ಕ ಗುಡಿಗಳೇನಿದೆಯಲ್ಲ, ಇದು ನವಗ್ರಹಗಳಿಗೆ ಸೀಮಿತ. ಇದರಲ್ಲಿ ಕಂಬಗಳ ಮೇಲೆ 1, 2, 3 ಅಂತ ಒಂದು ನಂಬರಿಂಗ್ ಕೂಡ ಮಾಡಿದ್ದಾರೆ. ಈ ನಂಬರ್ಸ್ ಏನಪ್ಪ ಅಂದರೆ ಜ್ಯೋತಿಷಿ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನವನ್ನು ನಿರ್ಧರಿತವಾಗಿರುತ್ತೆ. ಈ ಆರ್ಡರ್ನಲ್ಲಿನೇ ಈ ದೇವತೆಗಳ ಒಂದು ದರ್ಶನ ಪಡೆದುಕೊಳ್ಬೇಕು ಅನ್ನೋದು ಕೂಡ ನಮಗೆ ಸೂಕ್ತವಾದ ಒಂದು ಮಾರ್ಗ. ಶನಿ ಸ್ತೂಪ, ಗ್ರಹಗಳಲ್ಲಿ ಶನಿಗೆ ಒಂದು ವಿಶೇಷವಾದ ಒತ್ತು ಕೊಡ್ತಾರೆ ನಮ್ಮ ಮಾನವರು. ಯಾಕಪ್ಪ ಅಂತಂತಂದರೆ, ಇದು ವಕ್ರದೃಷ್ಟಿ ಏನಾದರೂ ಬಿತ್ತು ಅಂತಂದರೆ ನಿಮ್ಮ ಲಕ್ ಅಂತ ಏನು ಕರಿತೀವಿ ಅದರ ರಿವರ್ಸ್ ಆಗುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಆದಷ್ಟು ಶನಿಯನ್ನು ಒಲಿಸಿ ಅವರನ್ನು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಶನಿಯ ಒಂದು ಪೂಜೆನ ಶನಿವಾರದಲ್ಲಿ ಮಾಡ್ತಕ್ಕಂಥ ಒಂದು ರೂಢಿ ಕೂಡ ಇದೆ ನಮ್ಮ ಜನಗಳಲ್ಲಿ. ಇಲ್ಲಿ ಮುಂದೆ ಬಂದರೆ ನಿಮಗೆ ಹನುಮಾನ್ ಹಾಗೂ ರಾಧಾಕೃಷ್ಣ ದೇವಾಲಯಗಳು ಕೂಡ ನಮಗೆ ದರ್ಶನ ಪಡ್ಕೋಬೋದು ನೀವು. ಮತ್ತು ಇಲ್ಲಿಗೆ ನೀವು ನೋಡ್ತಿರ್ತಕ್ಕಂಥದ್ದು ಮುಖ್ಯ ಆಲಯದಲ್ಲಿರ್ತಕ್ಕಂಥ ನಂಜುಂಡೇಶ್ವರ ಸ್ವಾಮಿ. ನಂಜುಂಡೇಶ್ವರನ ಬಲಕ್ಕೆ ಗಣಪತಿ ಹಾಗೂ ಎಡಕ್ಕೆ ಉಮಾಮಹೇಶ್ವರಿ ಅವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವರ ಒಂದು ದರ್ಶನ ಕೂಡ ನೀವು ಪಡ್ಕೋಬೋದು. ಹಾಗೆ ಮುಂದೆ ಹೋಗ್ತಾ, ನಾನು ಆಗಲೇ ಹೇಳಿದ ಹಾಗೆ 9 ಗ್ರಹಗಳಿರ್ತವೆ. 7 ಗ್ರಹಗಳಿಗೆ ಒಂದು ಅಸ್ತಿತ್ವ ಇದೆ, ಇನ್ನುಳಿದಂಥ 2 ಗ್ರಹಗಳಿಗೆ ಅಸ್ತಿತ್ವ ಇಲ್ಲ. ಮೊದಲನೇದಾಗಿ ಸೂರ್ಯ, ಇವರು ಸಿಂಹರಾಶಿಯ ಅಧಿಪತಿಯಾಗಿರ್ತಾರೆ. 7 ಕುದುರೆಗಳ ಮೇಲೆ ಒಂದೇ ಚಕ್ರವಿರತಕ್ಕಂಥ ಒಂದು ರಥವನ್ನು ಸವಾರಿ ಮಾಡ್ತಾರೆ. ಚಂದ್ರ, ಮೂನ್, ಇವರು ಕರ್ಕಟ ರಾಶಿಯ ನಿರ್ಧಾರಿತ ಮಾಡೋರಂತಾಗಿರ್ತಾರೆ. ಇವರಿಗೆ ಸೋಮ ಅಂತಲೂ ಇನ್ನೊಂದು ಹೆಸರಿದೆ. ಹಾಗೂ ಇವರು ಮನಸ್ಸು ಮತ್ತು ಹೆಣ್ಣಿನ ಗುಣಗಳನ್ನು ಇವರು ಪ್ರತಿನಿಧಿಸ್ತಾರೆ. ಮಂಗಳ, ಮೇಷ ಮತ್ತು ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಾರೆ. ಇವರಿಗೆ ಇನ್ನೊಂದು ಹೆಸರಿದೆ ಅಂಗಾರಕ ಅಂತೇಳಿ. ಇವರು 4 ಬೆರಳುಳ್ಳ ಧರ್ಮ ರಕ್ಷಕಾಗಿ ನೋಡೋದಾದರೆ ಬುಧ, ಇವರು ಮಿಥುನ ಮತ್ತು ಕನ್ಯಾ ರಾಶಿಯ ಮಾರ್ಗದರ್ಶಿಯಾಗಿರ್ತಾರೆ. ಆ್ಯಂಡ್ ಇವರು ಇವ್ರನ್ನ ಗುರು ಅಥವಾ ಬೃಹಸ್ಪತಿ ಅಂತಲೂ ಕರೀತಾರೆ. ಇವರು ಮೀನ ಮತ್ತು ಧನು ರಾಶಿಯ ಅಧಿಪತಿಯಾಗಿರ್ತಾರೆ. ಪ್ರೇಮ, ಆಧ್ಯಾತ್ಮಿಕ ಕಂಟ್ರೋಲ್ ಮಾಡ್ತಾರೆ. ಮತ್ತು ಇವರು ದೇವತೆಗಳ ಸಲಹೆಗಾರ ಕೂಡ ಹೌದು. ಶುಕ್ರ, ವೃಷಭ ಮತ್ತು ತುಲಾ ರಾಶಿಯ ಕಂಟ್ರೋಲರ್ ಆಗಿರ್ತಾರೆ ಇವರು. ಹಾಗೂ ಇವರು ಅಸುರರ ಗುರುಗಳು ಕೂಡ ಹೌದು. ಇವರು ಸುಖನೀತಿ ಮಾಡಿರ್ತಕ್ಕಂಥವ್ರು. ಇವರು ಪ್ರೀತಿಯ ಮತ್ತು ಉಗ್ರತೆಯ ಇಂಟೆನ್ಸಿಟಿ ಅಂತೇನು ಕರೀತಾರೆ ಪ್ರೆಸೆಂಟ್ ಮಾಡುವಂಥ ಶನಿ. ನನಗಾಗಲೇ ತಿಳಿಸ್ದಂಗೆ ಶನಿ ಕರ್ಮ ಫಲದಾಯಕ. ಹಾಗೂ ಇವರು ನ್ಯಾಯಾಧೀಶ ಕೂಡ ಹೌದು, ಇವರಿಗೆ ಆಫರ್ ಮಾಡ್ತಾರೆ. ಇನ್ನು 8ನೇ ಸ್ಥಾನದಲ್ಲಿ ರಾಹು, ಇವರಿಗೆ ಅಸ್ತಿತ್ವ ಇಲ್ಲ, ಹಾವಿನ ತಲೆಭಾಗದ ರೆಪ್ರೆಸೆಂಟ್ ಮಾಡ್ತಾರೆ ಇವರು. ಹಾಗೂ ಇವರು ಗ್ರಹಣ ಅಂತೇನು ಕರಿತೀವಿ, ಗ್ರಹಣದ ಕಾರ್ಯಕರ್ತ ರಾಹು ಆಗಿರ್ತಾನೆ. 9ನೇ ಸ್ಥಾನದಲ್ಲಿ ಕೇತು, ಇವ್ರಿಗೂ ಕೂಡ ಅಸ್ತಿತ್ವ ಇಲ್ಲ. ಇವರು ಹಾವಿನ ಬಾಲದ ಭಾಗವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ನಾವೇನು ಧೂಮಕೇತು ಅಂತ ಕರಿತೀವಲ್ಲ, ಅದು ಕೇತುವಿನ ಒಂದು ರೆಪ್ರೆಸೆಂಟೇಷನ್ ಅಂತ. ದೇವಸ್ಥಾನದ ದಕ್ಷಿಣ ಭಾಗಕ್ಕೆ ನೀವು ಬಂದಾಗ ಇಲ್ಲ ನಾಗರ ಕಲ್ಲುಗಳು ಕೂಡ ಸಿಗುತ್ತೆ, ನೋಡಲಿಕ್ಕೆ ಸಿಗುತ್ತೆ ನಮಗೆ. ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಅಥವಾ ದೋಷ ಪರಿಪೂರ್ಣ ಆದಮೇಲೆ ಇಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಬೇಡ್ಕೊಂಡಿರ್ತಾರೆ. ಹಾಗೆಯೇ ಅವರ ಇಚ್ಛೆ ಪೂರ ಆದ ನಂತರ ಇಲ್ಲಿ ಬಂದು ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ.